ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರದಲ್ಲಿ ಮುಖ್ಯವಾದಂತಹ ಪ್ರಶ್ನೆಯನ್ನು ನೋಡಿಕೊಳ್ಳುವ. ಇವತ್ತು ಬ್ಲಾಕ್ 4ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡಿಕೊಳ್ಳುವ. ಈ ಬ್ಲಾಕ್ 1ರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ. ತುಂಬಾ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಕೂಡ ಓದ್ಕೊಂಡಿದ್ದೇವೆ. ಇವತ್ತು ಬ್ಲಾಕ್ 4 ತೃತೀಯ BA ರಾಜ್ಯಶಾಸ್ತ್ರ ಕೋರ್ಸ್ 3ರಲ್ಲಿ ಬ್ಲಾಕ್ 4ರಲ್ಲಿ ಬರುವಂತಹ ಪ್ರಶ್ನೆಗಳು ಈ ರೀತಿಯಾಗಿದೆ. ವಲಯ ಸಮಿತಿಗಳು 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ವಲಯ ಸಮಿತಿಗಳ ರಚನೆ ಮತ್ತು ಪಾತ್ರಗಳು. ಅದಾದ ಮೇಲೆ ಚುನಾವಣಾ ಆಯೋಗದ ಕಾರ್ಯಗಳು 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಭಾರತದಲ್ಲಿ ಪಕ್ಷ ಪದ್ಧತಿಯ ಪಾತ್ರ ಕಾರ್ಯಗಳು 5 ಅಂಕಕ್ಕೆ. ಹಾಗೆ ಒತ್ತಡ ಗುಂಪುಗಳ ಕಾರ್ಯಗಳು ಮತ್ತು ಪಾತ್ರಗಳು 10 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಹಾಗೆ 15 ಅಂಕಕ್ಕೂ ಕೂಡ ಬರುವಂತಹ ಪ್ರಶ್ನೆಯಾಗಿದೆ. ಅದಾದ ಮೇಲೆ ಸಂವಿಧಾನದ ತಿದ್ದುಪಡಿಯ ವಿಧಾನಗಳನ್ನು ಓದ್ಕೊಳ್ಬೇಕು. ಸಂವಿಧಾನದ ತಿದ್ದುಪಡಿಯ ವಿಧಾನಗಳಲ್ಲಿ 42, 44, 73, 74, 93 ಸಂವಿಧಾನದ ತಿದ್ದುಪಡಿಗಳ ಲಕ್ಷಣಗಳು 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಮೊದಲಿಗೆ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ವಲಯ ಸಮಿತಿಗಳ ರಚನೆ ಮತ್ತು ಪಾತ್ರ. 5 ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ. ವಲಯ ಸಮಿತಿಗಳ ರಚನೆ ಮತ್ತು ಪಾತ್ರಗಳನ್ನು ನೋಡುವುದಾದರೆ, ವಲಯ ಸಮಿತಿಯ ಬಗ್ಗೆ ಮೊದಲು ಪ್ರಪ್ರಥಮವಾಗಿ ಮಾತನಾಡಿರುವಂತಹ ವ್ಯಕ್ತಿ ಅಂತ ಹೇಳಿದರೆ ಅದು ನಮ್ಮ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಯವರಾದ ಜವಾಹರ್ಲಾಲ್ ನೆಹರು ಅವರು. 1956ರ ರಾಜ್ಯ ಪುನರ್ವಿಂಗಡಣೆ ಸಮಿತಿಯ ವರದಿಯ ಸಂದರ್ಭದಲ್ಲಿ ಚರ್ಚೆ ಪ್ರಾರಂಭವಾದಾಗ ಅಭಿವೃದ್ಧಿಯನ್ನು ಮತ್ತು ಸಹಕಾರಯುತ ಸಂಬಂಧವನ್ನು ರಾಜ್ಯಗಳ ನಡುವೆ ಏರ್ಪಡಿಸಲು ವಲಯ ಸಮಿತಿಗಳ ಅವಶ್ಯಕತೆ ಇದೆ ಎಂದು ತಿಳಿಸಿದೆ. ಭಾಷಾ ಮಾದರಿಯನ್ನು ಆಧರಿಸಿದ ರಾಜ್ಯ ಪುನರ್ರಚನೆಯ ಪರಿಣಾಮವಾಗಿ ಭಾಷಾ ಯುದ್ಧಗಳು ಹಾಗೂ ಅನೇಕ ತೊಂದರೆಗಳಿಗೆ ಈ ವಲಯ ಸಮಿತಿಯ ರಚನೆ ಮದ್ದಾಗಿದ್ದವು. ಅಂತರ್ರಾಜ್ಯ ಸಮಸ್ಯೆಗಳನ್ನು ಬಗೆಹರಿಸುವುದು. ವಲಯ ಸಮಿತಿಯ ಪಾತ್ರ ಏನು? ವಲಯ ಸಮಿತಿಗಳು ಅಂತರ್ರಾಜ್ಯ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಉತ್ತಮ ಸಂಬಂಧವನ್ನು ಏರ್ಪಡಿಸುತ್ತದೆ. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಮಾನಾಂತರವಾಗಿ ಸಾಧಿಸುವ ಜವಾಬ್ದಾರಿಯನ್ನು ವಲಯ ಸಮಿತಿಗಳು ಹೊಂದಿದ್ದವು. ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಮಾನಾಂತರವಾಗಿ ಸಾಧಿಸುವ ಜವಾಬ್ದಾರಿಯನ್ನು ವಲಯ ಸಮಿತಿಗಳು ಹೊಂದಿದ್ದವು. ಇನ್ನು ವಲಯ ಸಮಿತಿಗಳ ರಚನೆಯನ್ನು ನೋಡುವುದಾದರೆ, ಉತ್ತರ ವಲಯ ಸಮಿತಿ, ಕೇಂದ್ರ ವಲಯ ಸಮಿತಿ, ಪೂರ್ವ ವಲಯ ಸಮಿತಿ, ಪಶ್ಚಿಮ ವಲಯ ಸಮಿತಿ, ದಕ್ಷಿಣ ವಲಯ ಸಮಿತಿಗಳಾಗಿದೆ. ಇನ್ನು ವಲಯ ಸಮಿತಿಗಳ ಸಾಂಸ್ಥಿಕ ರಚನೆಯ ಬಗ್ಗೆ ತಿಳ್ಕೊಳ್ಳೋಣ. ವಲಯ ಸಮಿತಿಯಲ್ಲಿ ಕೇಂದ್ರದ ಗೃಹ ಮಂತ್ರಿಯು ವಲಯ ಸಮಿತಿಗಳ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ತಾರೆ. ಯಾರು? ಕೇಂದ್ರದ ಗೃಹ ಮಂತ್ರಿಯು ವಲಯ ಸಮಿತಿಯ ಅಧ್ಯಕ್ಷರಾಗ್ತಾರೆ. ಪ್ರತಿ ರಾಜ್ಯಗಳ ಮುಖ್ಯಮಂತ್ರಿಗಳು ವಲಯ ಸಮಿತಿಗಳ ಉಪಾಧ್ಯಕ್ಷರು. ಪ್ರತಿ ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿಗಳು ವಲಯ ಸಮಿತಿಯ ಉಪಾಧ್ಯಕ್ಷರಾಗಿರುತ್ತಾರೆ. ಉಪಾಧ್ಯಕ್ಷರು ಅವಧಿಯು ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರಿಂದ ನಾಮನಿರ್ದೇಶನಗೊಂಡ 2 ಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶದ 2 ವ್ಯಕ್ತಿಗಳು ಈ ವಲಯ ಸಮಿತಿಗಳ ಸದಸ್ಯರಾಗಿರುತ್ತಾರೆ. ವಲಯ ಸಮಿತಿಗಳ ಪಾತ್ರ: ಕೇಂದ್ರ ಮತ್ತು ರಾಜ್ಯ ನಡುವಿನ ಸಮಸ್ಯೆಗಳು ಹಾಗೂ ರಾಜ್ಯಗಳ ಸಮಸ್ಯೆಗಳಿಗೆ ಮುಕ್ತ ಚರ್ಚೆಗಳು ಮತ್ತು ಸಮಾಲೋಚನೆಗಳ ಮೂಲಕ
ಪರಿಹರಿಸಬಹುದಾದ ಉತ್ತಮ ವೇದಿಕೆಯನ್ನು ವಲಯ ಸಮಿತಿಗಳು ಒದಗಿಸುತ್ತದೆ. ರಾಷ್ಟ್ರೀಯ ಏಕತೆಯನ್ನು ಕಾಪಾಡುವ ಪ್ರಮುಖವಾದ ಉದ್ದೇಶವನ್ನು ಹೊಂದಿದ್ದು ರಾಜ್ಯ ಪ್ರಜ್ಞೆ, ಪ್ರಾದೇಶಿಕತೆ, ಭಾಷೀಯತೆಗೆ ಧಕ್ಕೆ ಬರದ ರೀತಿಯಲ್ಲಿ ರಾಜ್ಯಗಳ ಸಮಗ್ರವಾದ ಅಭಿವೃದ್ಧಿ ಮತ್ತು ಸಹಕಾರವನ್ನು ಬಯಸುತ್ತದೆ. ರಾಜ್ಯಗಳ ಸಮತೋಲಿತ ಅಭಿವೃದ್ಧಿ ಸಾಧಿಸುವ ದೃಷ್ಟಿಯಲ್ಲಿ ವಲಯ ಸಮಿತಿಗಳ ಪಾತ್ರ ಪ್ರಮುಖವಾದುದು. ಭಾಷಾ ಅಲ್ಪಸಂಖ್ಯಾತರ ಸಮಸ್ಯೆಗಳು, ಜೈಲು ಸುಧಾರಣೆಗಳು, ಕೋಮು ಸಾಮರಸ್ಯ, ಕರಾವಳಿ ಭದ್ರತೆ, ವಿಕೋಪ ನಿರ್ಣಯ, ಆಂತರಿಕ ಭದ್ರತೆ, ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ, ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ನಿಗಾವನ್ನು ವಹಿಸುವ ಕಾರ್ಯವನ್ನು ವಲಯ ಸಮಿತಿಗಳು ನಿರ್ವಹಿಸುತ್ತದೆ. ವಲಯ ಸಮಿತಿಗಳ ಪ್ರಮುಖವಾದ ಉದ್ದೇಶ ಏನು ಅಂತ ಹೇಳಿದರೆ, ರಾಷ್ಟ್ರೀಯ ಸಮಗ್ರತೆ ಮತ್ತು ಏಕತೆಯನ್ನು ಕಾಪಾಡುವುದು, ಪ್ರಾದೇಶಿಕತೆ, ಭಾಷೀಯತೆ, ಧಕ್ಕೆ ಬರದಂತೆ ನೋಡಿಕೊಳ್ಳುವುದರ ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಏರ್ಪಡಿಸಿ ಇಡೀ ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸುವುದು. ಇದು ವಲಯ ಸಮಿತಿಗಳ ಪಾತ್ರದ ಬಗ್ಗೆ ಅವರು ತಿಳಿಸಿರುವಂತಹ ವಿಚಾರ. ಇನ್ನು ಬರುವಂಥದ್ದು ಚುನಾವಣಾ ಆಯೋಗದ ಕಾರ್ಯಗಳು 10 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಇಲ್ಲಿ ಭಾರತ ಸಂವಿಧಾನದಲ್ಲಿ 324ನೇ ವಿಧಿ, ಭಾರತ ಸಂವಿಧಾನದ 324ನೇ ವಿಧಿಯಲ್ಲಿ ಚುನಾವಣೆಯ ಆಯೋಗದ ಅವಕಾಶ ಕಲ್ಪಿಸಿದೆ. ಚುನಾವಣೆಗೆ ಅವಕಾಶ ಕಲ್ಪಿಸುವುದು 324ನೇ ವಿಧಿಯಲ್ಲಿ ಇರುವಂಥದ್ದು ಯಾವುದಕ್ಕೆ? ಅದು ಚುನಾವಣೆಯ ಆಯೋಗವನ್ನು ರಚನೆಯನ್ನು ಮಾಡುವುದು 324ನೇ ವಿಧಿ. ಅದಕ್ಕೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇತರೆ ಚುನಾವಣಾ ಆಯುಕ್ತರು, ರಾಷ್ಟ್ರಪತಿಗಳು ಅವರನ್ನು ನೇಮಕ ಮಾಡಬಹುದಾಗಿದೆ. ರಾಷ್ಟ್ರಪತಿಗಳು 6 ವರ್ಷದ ಅವಧಿಗೆ ನೇಮಕ ಮಾಡುವ ಅಧಿಕಾರವನ್ನು ಹೊಂದಿಲ್ಲ. ಮಹಾಭಿಯೋಗದ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತೆ ಇವರನ್ನು ಅಧಿಕಾರದಿಂದ ತೆಗೆಯಬಹುದು. 6 ವರ್ಷ ಇಲ್ಲವೇ 65 ವರ್ಷದವರೆಗೆ ಯಾವುದೇ ಮುಂಚಿತವೂ ಅಲ್ಲಿಯವರೆಗೆ ಅವರು ಸಂವಿಧಾನಬದ್ಧವಾಗಿ ಅಧಿಕಾರದಲ್ಲಿರುತ್ತಾರೆ. ಚುನಾವಣೆ ಆಯೋಗ ಅಧಿಕಾರ ಮತ್ತು ಕಾರ್ಯಗಳು. ಸ್ವತಂತ್ರ ಮತ್ತು ಸಂವಿಧಾನಾತ್ಮಕ ಚುನಾವಣಾ ಆಯೋಗವು ಸಂಸತ್ತಿನ ಪ್ರತಿಯೊಂದು ರಾಜ್ಯದ ವಿಧಾನ ಮಂಡಲದ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಗಳ ಎಲ್ಲ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಮತದಾರರ ಪಟ್ಟಿಗಳ ತಯಾರಿಕೆ, ಎಲ್ಲ ಚುನಾವಣೆಗಳನ್ನು ನಡೆಸುವುದರ ಅಧೀಕ್ಷಣೆ, ನಿರ್ದೇಶನ, ನಿಯಂತ್ರಣವನ್ನು ಮಾಡುವುದು ಎಂಬುದಾಗಿ 324ನೇ ವಿಧಿ ಹೇಳುತ್ತದೆ. 1950-51ರ ಪ್ರಜಾಪ್ರತಿನಿಧಿ ಕಾಯ್ದೆಗಳನ್ವಯ ಚುನಾವಣಾ ಆಯೋಗವು ಈ ಕೆಲವೊಂದು ಅಧಿಕಾರಗಳನ್ನು ಚಲಾಯಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಒಂದು ಸದಸ್ಯರ ಸೀಮಾ ನಿರ್ಣಯ ಆಯೋಗವನ್ನು ನಿರ್ವಹಿಸುವುದು. ಚುನಾವಣಾ ಆಯೋಗವು ಚುನಾವಣಾ ಕೇಂದ್ರಗಳ ಸೀಮಾ ನಿರ್ಣಯ ಕಾರ್ಯವನ್ನು ಜನಗಣತಿ ಆಧಾರದ ಮೇಲೆ ಮಾಡುವ ಅಧಿಕಾರವನ್ನು ಹೊಂದಿದೆ. ಈ ಕಾರ್ಯವನ್ನು ಏನು ಮಾಡ್ತಾರೆ? 3 ಸದಸ್ಯರ ಸೀಮಾ ನಿರ್ಣಯ ಆಯೋಗ ಅಂತ ಹಾಕುವಂಥದ್ದು. ಕಾರ್ಯವನ್ನು ಸದಸ್ಯರ ಸೀಮಾ ನಿರ್ಣಯ ಆಯೋಗವು ನಿರ್ವಹಿಸುತ್ತದೆ. ಇನ್ನು ಆಯೋಗವು ಸಂಸದೀಯ ಮತ್ತು ವಿಧಾನಸಭೆಯ ಚುನಾವಣೆಗಳಿಗೆ ಚುನಾವಣಾ ಪಟ್ಟಿಗಳನ್ನು ತಯಾರಿ ಮಾಡ್ತದೆ. ಇದೇನು ಮಾಡ್ತದೆ ಅಂದರೆ ಚುನಾವಣೆಯ ಪಟ್ಟಿಗಳನ್ನು ಮಾಡುವುದು ಚುನಾವಣಾ ಆಯೋಗ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾ ಅಧಿಕಾರಿಗಳ ಹುದ್ದೆಗಳಿಗೆ ಹೆಸರನ್ನು ಸೂಚಿಸುವ ಅಧಿಕಾರ ಹೊಂದಿದೆ ಮತ್ತು ಚುನಾವಣೆಗಳನ್ನು ನಡೆಸಲು ಬೇಕಾಗುವ ಸಿಬ್ಬಂದಿ ವರ್ಗವನ್ನು ಒದಗಿಸುವಂತೆ ಸರ್ಕಾರವನ್ನು ಕೋರುತ್ತದೆ. ಇನ್ನು 4ನೇ ಪಾಯಿಂಟ್, ರಾಜಕೀಯ ಪಕ್ಷಗಳನ್ನು ನೋಂದಾಯಿಸುವುದರ ಜೊತೆಗೆ ಅವುಗಳನ್ನು ನೋಂದಾಯಿತ ಮಾನ್ಯ ಮಾಡಲ್ಪಡದೇ ಇರುವ
ಪಕ್ಷ ಮತ್ತು ನೋಂದಾಯಿತ ಮಾನ್ಯ ಮಾಡಲ್ಪಟ್ಟ ರಾಜಕೀಯ ಪಕ್ಷವೆಂದು ವಿಭಜಿಸುವ ಕಾರ್ಯವನ್ನು ಮಾಡುತ್ತದೆ. ಅಲ್ಲದೆ ಕೊನೆ ಪಕ್ಷ 4 ಅಥವಾ ಹೆಚ್ಚು ರಾಜ್ಯಗಳಲ್ಲಿ ಮಾನ್ಯ ಮಾಡಲ್ಪಟ್ಟ ಪಕ್ಷವನ್ನು ರಾಷ್ಟ್ರೀಯ ಪಕ್ಷ ಅಂತ ಕರೆಯುವಂಥದ್ದು. ರಾಜಕೀಯ ಪಕ್ಷಗಳಿಗೆ ಗುರುತುಗಳನ್ನು ಹಂಚುವ ಕಾರ್ಯವು ಚುನಾವಣಾ ಆಯೋಗಕ್ಕೆ ಸೇರಿದೆ. ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಮತ್ತು ವಿಧಾನ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರು ಚುನಾವಣೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ. 7ನೇ ಪಾಯಿಂಟ್, ಸಂಸತ್ತು ರಾಜ್ಯ ಶಾಸಕಾಂಗಗಳಿಗೆ ಉಪಚುನಾವಣೆಗಳನ್ನು ನಡೆಸಲು ಪ್ರಕಟಣೆ ಹೊರಡಿಸುತ್ತದೆ. ಮತಕ್ಷೇತ್ರದಲ್ಲಿ ಮತ್ತು ಮತಗಟ್ಟೆಗಳಲ್ಲಿ ಮರುಚುನಾವಣೆ ನಡೆಸುವ ಅಧಿಕಾರ ಹೊಂದಿದೆ ಮತ್ತು ಚುನಾವಣಾ ಫಲಿತಾಂಶ ತಡೆಹಿಡಿಯುವ ಅಧಿಕಾರವನ್ನು ಪಡೆದಿದೆ. ಇನ್ನು 8ನೇ ಪಾಯಿಂಟ್, ಚುನಾವಣೆಯ ನಂತರ ಸದನದ ರಚನೆಗೆ ಪ್ರಕಟಣೆಯನ್ನು ಹೊರಡಿಸುತ್ತದೆ. ವಿಧಾನ ಪರಿಷತ್ತಿನ ಪದವೀಧರರು, ಅಧ್ಯಾಪಕರು, ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳ ಮರು ವಿಂಗಡಣೆಗೆ ಸಂಬಂಧಿಸಿದಂತೆ ಅವರು ರಾಷ್ಟ್ರಪತಿಗೆ ಶಿಫಾರಸುಗಳನ್ನು ಮಾಡುತ್ತದೆ. 9ನೇ ಪಾಯಿಂಟ್, 1950-51 ಪ್ರಜಾಪ್ರತಿನಿಧಿಗೆ ಸಂಬಂಧಿಸಿದ ನಿಯಮಗಳನ್ನು ಕೇಂದ್ರ ರಚಿಸುವಾಗ ಅದಕ್ಕೆ ಸಲಹೆಯನ್ನು ಕೂಡ ನೀಡುತ್ತದೆ. ವೈಯಕ್ತಿಕ ಟೀಕೆ ನಿಷೇಧ ಮಾಡುವುದು, ಪ್ರಜಾಸ್ಥಳಗಳ ಬಳಕೆ ನಿಷೇಧ ಮಾಡುವುದು, ಜಾತಿ ಮತ ಇತ್ಯಾದಿಗಳನ್ನು ಬಳಸುವುದಕ್ಕೆ, ಭ್ರಷ್ಟಾಚಾರ ತಡೆ ಮತ್ತು ಬೆದರಿಕೆ ನಿಷೇಧ, ಮತದಾನ ಪ್ರಾರಂಭವಾಗಿ ಮುಂಚೆ 48 ಗಂಟೆಗಳ ಒಳಗೆ ಯಾವುದೇ ಸಾರ್ವಜನಿಕ ಸಭೆಗಳನ್ನು ನಡೆಸುವುದನ್ನು ನಿಷೇಧಿಸುವುದು. ಇದು ಮುಖ್ಯವಾಗಿರುವಂಥದ್ದನ್ನು ನೋಡಬೇಕು. ಇನ್ನು ಅನೇಕ ಸಂಹಿತೆಗಳನ್ನು ಕಾಣಬಹುದು. ಚುನಾವಣಾ ಆಯೋಗ ವಿವಿಧ ಅಭ್ಯರ್ಥಿಗಳ ಚುನಾವಣಾ ವೆಚ್ಚಗಳ ಪರಿಶೋಧನೆ ಮಾಡುವ ಅಧಿಕಾರವನ್ನು ಹೊಂದಿದೆ. ಪ್ರತಿಯೊಬ್ಬ ಅಭ್ಯರ್ಥಿಯು ಚುನಾವಣಾ ಫಲಿತಾಂಶಗಳನ್ನು ಪ್ರಕಟಿಸಿದ ನಂತರ 45 ದಿವಸಗಳೊಳಗೆ ತಮ್ಮ ಚುನಾವಣಾ ವೆಚ್ಚದ ಲೆಕ್ಕವನ್ನು ಸಲ್ಲಿಸುವುದು ಅಗತ್ಯವಾಗಿರುತ್ತದೆ. ಇಲ್ಲಿ ಒಂದು ವೇಳೆ ಅಭ್ಯರ್ಥಿಯು ಲೆಕ್ಕ ಸಲ್ಲಿಸದಿದ್ದರೆ ಅಥವಾ ನಿಗದಿತ ವೆಚ್ಚಕ್ಕಿಂತ ಹೆಚ್ಚು ವೆಚ್ಚ ಮಾಡಿದ್ದಲ್ಲಿ ಚುನಾಯಿತ ಅಭ್ಯರ್ಥಿಯನ್ನು ಅನರ್ಹಗೊಳಿಸಬಹುದು, ಇಲ್ಲವೇ ಚುನಾವಣೆಯನ್ನು ರದ್ದುಪಡಿಸುವ ಅಧಿಕಾರ ಕೂಡ ಹೊಂದಿದೆ. ಚುನಾವಣಾ ಆಯೋಗವು ಪಕ್ಷಗಳ ವಿಭಜನೆಯಿಂದ ಉಂಟಾದ ಚಿಹ್ನೆಗಳ ಸಂಬಂಧ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಹೊಂದಿದೆ. 13ನೇ ಪಾಯಿಂಟ್, ಚುನಾವಣಾ ಆಯೋಗವು ಚುನಾವಣೆಯ ಕ್ರಮಬದ್ಧದಲ್ಲಿ ಸುಧಾರಣೆ ತರುವ ದಿಶೆಯಲ್ಲಿ ನೆರವಾಗಲು ಒಂದು ಸಂಶೋಧನಾ ವಿಭಾಗ ತೆಗೆಯಬಹುದಾಗಿದೆ. ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು? ಇದು ತುಂಬಾ ಮುಖ್ಯವಾಗಿರೋ ಪ್ರಶ್ನೆ. ರಾಷ್ಟ್ರೀಯ ರಾಜಕೀಯ ಪಕ್ಷಗಳು, ಒತ್ತಡ ಗುಂಪುಗಳ ಅರ್ಥ ಮತ್ತು ವ್ಯಾಖ್ಯಾನ, ಭಾರತದಲ್ಲಿನ ಒತ್ತಡ ಗುಂಪುಗಳ ಲಕ್ಷಣಗಳು. ರಾಜಕೀಯ ಪಕ್ಷಗಳು: ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಅದರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಿದ್ಧಾಂತ, ಜನತಾದಳ ಮತ್ತು ಅದರ ಸಿದ್ಧಾಂತ, ಭಾರತದ ಕಮ್ಯುನಿಸ್ಟ್ ಪಕ್ಷ CPI ಮತ್ತು ಅದರ ಸಿದ್ಧಾಂತ, ಭಾರತ ಕಮ್ಯುನಿಸ್ಟ್ ಪಕ್ಷ, ರಾಷ್ಟ್ರೀಯ ರಾಜಕೀಯ ಪಕ್ಷಗಳು. ರಾಷ್ಟ್ರೀಯ ರಾಜಕೀಯ ಪಕ್ಷಗಳಲ್ಲಿ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಿದ್ಧಾಂತ, ಜನತಾದಳ ಮತ್ತು ಸಿದ್ಧಾಂತ, ಭಾರತದ ಕಮ್ಯುನಿಸ್ಟ್ ಪಕ್ಷ ಮತ್ತು ಅದರ ಸಿದ್ಧಾಂತ, ಭಾರತದ ಕಮ್ಯುನಿಸ್ಟ್ ಪಕ್ಷ. ರಾಜಕೀಯ ಪಕ್ಷಗಳ ಪಾತ್ರ ಮತ್ತು ಕಾರ್ಯಗಳನ್ನು ನೋಡಬೇಕು. ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಸರ್ಕಾರಗಳಿಗೆ ಅತ್ಯವಶ್ಯಕವಾಗಿದೆ. ಇಡೀ ಸರ್ಕಾರದ ಕಾರ್ಯಾಚರಣೆಯು ರಾಜಕೀಯ ಪಕ್ಷಗಳನ್ನು ಅವಲಂಬಿಸಿದೆ. ಇಂದು ಬಹುತೇಕವಾಗಿ ಪ್ರತಿಯೊಂದು ಸರ್ಕಾರವು
ಪಕ್ಷದ ಸರಕಾರವಾಗಿದೆ. ಪಕ್ಷಗಳಿಲ್ಲದೆ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಊಹಿಸುವುದು ಸಾಧ್ಯ. ಅವುಗಳು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಚಲನಾ ಶಕ್ತಿಯಾಗಿ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಬೆನ್ನೆಲುಬುಗಳಾಗಿವೆ. ರಾಜಕೀಯ ಪಕ್ಷಗಳ ಕಾರ್ಯವನ್ನು ಸಂಕ್ಷಿಪ್ತವಾಗಿ ಈ ರೀತಿ ನೋಡ್ತಾ ಹೋಗ್ಬೋದು. ಇದರಲ್ಲಿ 11 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಇದನ್ನೆಲ್ಲ ಕೂಡ ಇನ್ನು ಬರುವಂಥ ಒತ್ತಡ ಗುಂಪುಗಳ ಬಗ್ಗೆ, ಅರ್ಥಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ಧನ್ಯವಾದಗಳು.